Good evening, everyone. Myself, Basaraj Patil. I have secured 739 rank this year. ಸೊ ನಾನು 2-3 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ, ಜಾಸ್ತಿ ಏನು ಹೇಳಕ್ ಇಷ್ಟಪಡೋದಿಲ್ಲ. ಫಸ್ಟ್ ಆಫ್ ಆಲ್ ಕಮಿಂಗ್ ಟು ಮೈ ಜರ್ನಿ, ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 2019-20. ನಾನು ಬಸವರಾಜ್ ಸರ್ ಇಬ್ರು ಅಲ್ಲೇ ಎಲ್ಲ ಫ್ರೆಂಡ್ಸ್ ನಾವು ಡೆಲ್ಲಿಯಲ್ಲಿ. ಅದ್ ಮುಗಿಸಿ ಇಲ್ಲಿ ಬಂದು ಅಟೆಂಪ್ಟ್ಸ್ ಕೊಡುವ ಫಸ್ಟ್ ಅಟೆಂಪ್ಟ್ ನಂದು 2021. ಅವಾಗೆಲ್ಲ ಫುಲ್ ಲಾಕ್ಡೌನ್ ಅಲ್ಲಿ ಎಲ್ಲ ಪ್ರಿಲಿಮ್ಸ್ ಪಾಸ್ ಮಾಡಿದ್ವಿ ನಾವು. ಬಟ್ ಮೇನ್ಸ್ ಅನ್ನೋದೇ ಏನ್ ಗೊತ್ತಿರ್ಲಿಲ್ಲ. ಅವರೆಲ್ಲ ಹೇಳಿದಾಗ ಮೇನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಹೇಳ್ತೀನಿ. ಈಗ ನಾವು ಫಸ್ಟ್ ಎಲ್ಲ ಆದ್ಮೇಲೆ ಪ್ರಿಲಿಮ್ಸ್ ಆಗಿದ್ದೇ ಒಂಥರ ಖುಷಿ ನಂಗೆ ಅವಾಗ, ಯಾಕಂದ್ರೆ ಯಾರು ಸುತ್ತಮುತ್ತ ಇರೋರು ಜಾಸ್ತಿ ಜನ ಆಗಿರ್ಲಿಲ್ಲ. ಪ್ರಿಲಿಮ್ಸ್ ಪಾಸ್ ಆಗುತ್ತೆ ಅಂತ ಹೇಳಿ ಆನ್ಸರ್ ಕೆಲ ನೋಡ್ಕೊಂಡ್ ಆದ್ಮೇಲೆ 10 ದಿನ ಊರಿಗೆ ಹೋಗಿದ್ದೆ. ಅಲ್ಲೆಲ್ಲ ಎಲ್ಲರಿಗೂ ಹೇಳಿ ಪ್ರಿಲಿಮ್ಸ್ ಪಾಸ್ ಆಗುತ್ತೆ ಅಂತ ಹೇಳಿ ಇರೋದೇ ಕಡಿಮೆ ದಿನ ಅವಾಗ, ಯಾಕಂದ್ರೆ ಕೋವಿಡ್ ಬ್ಯಾಚ್ ಅದು. ಸೊ ಒಂದ್ 10-15 ದಿವಸ ಊರಿಗೆ ಹೋಗಿ ಅಲ್ಲೆಲ್ಲ ಎಂಜಾಯ್ ಮಾಡಿ ಬರೋದ್ರೊಳಗೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ನಾವು ಟೂ ಲೇಟ್. ಸೊ ಅವಾಗ ಏನೋ ಮಾಡಿ ಮುಗಿಸ್ಬೇಕು, ಇದೊಂದು ಮುಗಿದೋಯ್ತು ನೆಕ್ಸ್ಟ್ ಅಟೆಂಪ್ಟ್ ಅಂತ ಹೇಳಿ ಟಾರ್ಗೆಟ್ ಮಾಡಿಬಿಟ್ಟಿದ್ದೆ ನಾನು. ಯಾಕಂದ್ರೆ ನಮ್ಗೆ ಯಾರು ಗೊತ್ತಿರ್ಲಿಲ್ಲ ನಂಬರ್ ಆಫ್ ಅಟೆಂಪ್ಟ್ಸ್, ಲಿಮಿಟೆಡ್ ಅಟೆಂಪ್ಟ್ಸ್, ನಾವೇ 1-2 ಅಟೆಂಪ್ಟ್ ಅಲ್ಲಿ ಆಗೋಗುತ್ತೆ ಅಂತ ಹೇಳಿ ನಮ್ ಥಿಂಕಿಂಗ್ ಅವಾಗ. ಬಟ್ ಅದೆಲ್ಲ ಆದ್ಮೇಲೆ ಇವಾಗ ಬಂದ್ ಗೊತ್ತಾಯ್ತು 5 ಅಟೆಂಪ್ಟ್ಸ್ ಬೇಕು ಅಂತ ಹೇಳಿ. ಸೊ ಎಲ್ಲ ಮುಗಿದು ಹೋದ್ಮೇಲೆ ನಾವು ಎಲ್ಲ ಬರೆದ್ವಿ. ಸರ್ ಹೇಳಿದಂಗ ಜನವರಿ 7ಕ್ಕೆ ಎಕ್ಸಾಮ್ ಬರೆದ್ವಿ. ನಾನಂತೂ ರಿಸಲ್ಟ್ ಬಂದ್ಮೇಲೆ ರಿಸಲ್ಟ್ ನೋಡಕ್ ಹೋಗಿಲ್ಲ ಮೇನ್ಸ್ದು, ಯಾಕಂದ್ರೆ ಗೊತ್ತಿತ್ತು ನನಗೆ ನಾ ಏನ್ ಮಾಡಿ ಬಂದಿದ್ದೀನಿ ಅಲ್ಲಿ ಅಂತ ಹೇಳಿ. ಸೊ ಹಾಗೆ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಂಬರ್ ಆಫ್ ಅಟೆಂಪ್ಟ್ಸ್, ಒಂದೊಂದು ಅಟೆಂಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 3-4 ಅಟೆಂಪ್ಟ್ ಆದ್ಮೇಲೆ ಲಿಮಿಟೆಡ್ ನಂಬರ್ ಆಫ್ ಅಟೆಂಪ್ಟ್ಸ್, ಈ ಕಡೆನೂ ಪ್ರೆಷರು, ಫ್ಯಾಮಿಲಿನೂ ಪ್ರೆಷರು, ಮೆಂಟಲ್ ಹೆಲ್ತ್ ಅದನ್ನು ಪ್ರೆಷರು. ಸೊ ನೀವು ಏನು ಮಾಡಿದ್ರು ಪ್ರಿಲಿಮ್ಸ್ ಜೊತೆ ಟೈಮ್ ಇರ್ತಾರೆ ಮೇನ್ಸ್ ಮಾಡ್ಕೊಂಡು 2 ಬ್ಯಾಲೆನ್ಸ್ಡ್ ಆಗಿ ಹೋದ್ರೆ ತುಂಬಾ ಈಸಿ ಆಗುತ್ತೆ ಪ್ರಿಪರೇಷನ್, ಅಥವಾ ಇಂಟರ್ವ್ಯೂ ಸ್ಟೇಜ್ ಹೋಗಿ ಅದಕ್ಕೆ ಮುಂದಿನ ಸ್ಟೇಜ್ ಹೋಗುವವರೆಗೂ. ಸೊ 2021 ಅಟೆಂಪ್ಟ್ ಆದ್ಮೇಲೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪ್ರಿಲಿಮ್ಸ್ ಆಗಿತ್ತಲ್ಲ ಅಂತ ಏನೋ ಒಂಥರ ಓವರ್ ಕಾನ್ಫಿಡೆನ್ಸ್. 2021 ಆದ್ಮೇಲೆ ಒಂದ್ 3 ತಿಂಗಳು ಮತ್ತೆ ನೆಕ್ಸ್ಟ್ ಪ್ರಿಲಿಮ್ಸ್ 22 ಪ್ರಿಲಿಮ್ಸ್ಗೆ ಆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸ್ಟ್ರಾಟಜಿ ಇಲ್ಲ, ಏನಿಲ್ಲ, ಡೈರೆಕ್ಟ್ ಹೋಗಿ 2022 ಪ್ರಿಲಿಮ್ಸ್ ಕೊಟ್ಟೆ. ಓದಿದ್ದೆ ಬಟ್ ಸ್ಟ್ರಾಟಜಿ ಇಲ್ಲ, ಮಿಸ್ಟೇಕ್ಸ್ ಕರೆಕ್ಷನ್ ಮಾಡಿರಲಿಲ್ಲ, ಏನಿಲ್ಲ. ಹೋಗಿ ಕುಂತ ಮೇಲೆ ಗೊತ್ತಾಯ್ತು 2022 ಪ್ರಿಲಿಮ್ಸ್ ಒಂದ್ 50ನೇ ಕ್ವಶನ್ ಅಲ್ಲಿ 50ನೇ ಕ್ವಶನ್ ಯಾವ್ದೋ ಒಂದು ಎಕನಾಮಿಕ್ ಕ್ವಶನ್ ಇರ್ತದು, ನೀರು ಅಂತ ಏನು ಕ್ವಶನ್ ಇತ್ತು. 1-2 ದಿನ ಹಿಂದೆನೆ ಓದಿಗಿದೆ. ಒಂಥರ ಆ ಕ್ವಶನ್ ಮೇಲೆ ಏನೋ ಒಂಥರ ಅಟ್ಯಾಚ್ಮೆಂಟ್. 15 ನಿಮಿಷ ಆ ಕ್ವಶನ್ ಮೇಲೆ ಸ್ಪೆಂಡ್ ಮಾಡಿದೆ, ಯಾಕಂದ್ರೆ ಕನ್ಫ್ಯೂಸಿಂಗ್ ಕ್ವಶನ್ ಇರ್ತದೆ. ಇದು ಓದಿದ್ದೀನಿ ನಂಗೆ ಯಾಕೆ ಬರತ್ತಿಲ್ಲ ಅಂತ ಹೇಳಿ. ಸೊ ಬಿಫೋರ್ ಐ ರಿಯಲೈಸಿಂಗ್ ಇಟ್ ವಾಸ್ ಟೂ ಲೇಟ್. ಇನ್ನೊಂದು 20-25 ಮಿನಿಟ್ಸ್ ಉಳಿದಿತ್ತು ಹಾರ್ಡ್ಲಿ. ಐ ವಾಸ್ ಅಟ್ 53rd or 54th ಕ್ವಶನ್. ಸೊ ಅದಂತೂ ಹೋಗಿ ಪಕ್ಕ, ಯಾಕಂದ್ರೆ ಗೊತ್ತಾಯ್ತು ಅಟೆಂಪ್ಟ್ ಹೋಗಿದೆ ಅಂತ ಹೇಳಿ. ಸೊ ಮೇನ್ ಹೇಳೋದೇನಂದ್ರೆ, ನಿಮ್ಗೆ ಯಾವ್ದೇ ಪ್ರಿಲಿಮ್ಸ್ ಬಿಡಿಸುವಾಗ ಎಸ್ಪೆಷಲಿ ಯಾವ್ದೇ ಕ್ವಶನ್ಸ್ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳಕ್ ಹೋಗ್ಬೇಡಿ. 100 ಕ್ವಶನ್ಸ್ ಇದೆ, ಟ್ರೀಟ್ ಎವ್ರಿ ಕ್ವಶನ್ ಆಸ್ ಈಕ್ವಲಿ. ಸೊ ಅದೊಂದು ಮೇನ್ ನನ್ನ ಲರ್ನಿಂಗ್ ಲೆಸನ್ ಅದ್ ನಾ ಹೇಳಿದ್ದು. ಅದಾದ್ಮೇಲೆ GS 1 ಹೋಗಿದೆ, GS 2 ಏನ್ ಬೇಡ ಅಂತ ಹೇಳಿ GS 2 ಮೇಲೆ ಫೋಕಸ್ ಮಾಡ್ಲಿಲ್ಲ ನಾನು 2022 ಅಲ್ಲಿ. ಆ ಒಂದು ವರ್ಷ ಎಲ್ಲ ಹೋಯ್ತು. ಅದಾದ್ಮೇಲೆ ನಾನು ಬಸವರಾಜ್ ಜೋಳಿ ಸರ್ ವಿಷಯ ಜರ್ನಿ ಮೀನ್ಸ್ ಆಲ್ಮೋಸ್ಟ್ ಈಕ್ವಲ್ ಜರ್ನಿ ನಮ್ದು. ಯಾವಾಗ ನಾವು ಮೇನ್ಸ್ ಬರೆದಿದೀವಿ ಅವರು ಮೇನ್ಸ್ ಬರೆದಿದ್ದಾರೆ, ಯಾವಾಗ ಫೇಲ್ ಆಗಿದೀವಿ ಅವರು ಫೇಲ್ ಆಗಿದ್ದಾರೆ ಫಿಲಿಮ್ಸ್. ಸೊ ಎಲ್ಲ ತುಂಬಾ ಪ್ಯಾರಲಲ್ಸ್ ಇದೆ. ಸೊ ಅದಾದ್ಮೇಲೆ 2022 ಆದ್ಮೇಲೆ ಒಂದ್ ವರ್ಷ ಫುಲ್ ಮೇನ್ಸ್ ಪ್ರಿಪೇರ್ ಮಾಡಿ ಬಹಳ ಪ್ರೊಡಕ್ಟಿವ್ ಆಗಿ ಪ್ರಿಪೇರ್ ಮಾಡಿದ್ವಿ. ಡೈಲಿ ಟೆಸ್ಟ್ ಬರೀತಿದ್ವಿ, ಎಲ್ಲ ಬರೀತಿದ್ವಿ. 2023 ಅಲ್ಲೂ ಮತ್ ಪ್ರಿಲಿಮ್ಸ್ ಬರ್ದೆ, ಮತ್ ಮೇನ್ಸ್ ಬರ್ದೆ. ಅವಾಗ ಚೆನ್ನಾಗಿ ಮಾರ್ಕ್ಸ್ ಬಂತು. 7 to 8 ಮಾರ್ಕ್ಸ್ ನನ್ನ ಇಂಟರ್ವ್ಯೂ ಲಿಸ್ಟ್ ಹೋಯ್ತು. ಅಲ್ಲಿ ಎಲ್ಲ ಚೆನ್ನಾಗಿ ಬಂತು, ಎಸ್ಸೆ ಕಡಿಮೆ ಬಂದಿತ್ತು. ಸೊ ಮತ್ತೆಲ್ಲ ಮಾಡಿ ಓಕೆ ಇನ್ನ ಮಾಡ್ಬೋದು ಅಂತ ಹೇಳಿ ಮತ್ತೆ 2024 ಅಟೆಂಪ್ಟ್ಸ್. ಅವಾಗ ಫಿಲಿಮ್ಸ್ ಬರದೆ, ಮೇನ್ಸ್ ಬರದೆ, ಫುಲ್ ಕಾನ್ಫಿಡೆನ್ಸ್ ಇತ್ತು ನಮ್ಗೆ. ಯಾಕಂದ್ರೆ ಹಿಂದಿನ ವರ್ಷ 7-8 ಮಾರ್ಕ್ಸ್ ಇಂದ ಉಳಿದಿದೆ ಅಂದ್ರೆ ಈ ವರ್ಷ ಆಬ್ವಿಯಸ್ಲಿ ಆಗುತ್ತೆ, ಎಲ್ಲ ವರ್ಕ್ ಮಾಡಿದೀನಿ ಅಂತ ಹೇಳಿ ಎಲ್ಲ ಇತ್ತು. ಎಲ್ಲ ಬರದಾದ್ಮೇಲೆ 2024 ರಿಸಲ್ಟ್ ವೇಟ್ ಮಾಡ್ತಿದ್ದೆ ನಾನು. ಯಾವ ರೇಂಜ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ದೆ, ಇಲ್ಲ ಇನ್ನೊಂದು ವಾರದಲ್ಲಿ ರಿಸಲ್ಟ್ ಬರುತ್ತೆ, ಯಾವಾಗ ಮಾತಾಡೋಣ ಎಲ್ಲ ಅಂತ ಹೇಳಿ. ಅದಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ಇದು ಮೇನ್ಸ್ ರಿಸಲ್ಟ್ ಬರುವಾಗ ಅದೊಂಥರ ಮಾಹೋಲ್ ಬೇರೆ ಇರುತ್ತೆ. ಅದು ಇನ್ಸೈಡರ್ ಯಾರು ಫಾಲೋ ಮಾಡಿದ್ರೆ ಅವ್ರಿಗೆ ಗೊತ್ತಿರ್ಬೋದು ನಿಮ್ಗೆ. ಒಂಥರ ರೆಡ್ ಸೈರನ್ ಹಾಕೋದು, ಇನ್ನೊಂದು ಹಾಫ್ ಅನ್ ಅವರ್ ಇದೆ ಅಂತ ಹೇಳಿದಲ್ಲ, ಅವಾಗ ತುಂಬಾ ಟೆನ್ಷನ್ ಆಗಿತ್ತು. ನಮ್ ಫ್ರೆಂಡ್ಸ್ ಎಲ್ಲ ಮಾತಾಡಿದಾಗ ಇಲ್ಲಿ ಕೆಲಸ ಆಗಂಗಿಲ್ಲ, ಮೂವಿಗೆ ಹೋಗುಮ್ಮ ಅಂತ ಹೇಳಿ ಕರ್ಕೊಂಡು ಹೋದ್ರು. ಪುಷ್ಪ 2 ಮೂವಿ ಅದು. ಅದ್ ನೋಡಿದ್ರೆ 3.5 hours ಮೂವಿ ಅದು. 3 hour ಆಯ್ತು ಮೂವಿ. ಇನ್ಸೈಡರ್ ಗ್ರೂಪ್ ಅಲ್ಲಿ ರೆಡ್ ಸೈರನ್ ಬಂತು, ಗೊತ್ತಾಯ್ತು. ಅಲ್ಲಿ ನೋಡಿದ್ರೆ ಮೂವಿ ಮುಗಿತಾ ಇಲ್ಲ, ಇಲ್ಲಿ ನೋಡಿದ್ರೆ ರಿಸಲ್ಟ್ ಬರೋದು. ನಮ್ ಮತ್ತೆ ಹೆಂಗ ಮಾಡಿ ಮೂವಿ ಮುಗಿಸ್ ಹೊರಗೆ ಬಂದೆ.
ಕಾನ್ಫಿಡೆನ್ಸ್ ಅಲ್ಲಿ ಸರ್ಚ್ ಮಾಡಿದೆ, ಮತ್ತೆ 2-3 ಮಾರ್ಕ್ಸ್ ಅಲ್ಲಿ ಮೇನ್ ಇದು ಹೋಗಿತ್ತು, ನನ್ ಇಂಟರ್ವ್ಯೂ ಲಿಸ್ಟ್ ಬರ್ಲಿಲ್ಲ. ಅವಾಗ ನಂದು ಆ ಇಯರ್ ಮಾರ್ಕ್ಸ್ ಲಾಸ್ಟ್ ಇಯರ್ ಆಪ್ಷನ್ಗಿಂತ 250 195 ಡಿಕ್ರೀಸ್ ಆಗಿಬಿಟ್ಟಿತ್ತು. ಸೊ ಅದಾದ್ರೂ ಓನ್ಲಿ 3 ಮಾರ್ಕ್ಸ್ ಇಂದ ಹೋಯ್ತು. ಬಟ್ ಅವಾಗ ಅಂದ್ರೆ ಈ ಜರ್ನಿಯಲ್ಲಿ ಫಸ್ಟ್ ಟೈಮ್ ಹತ್ತಿದ್ದು ಅವಾಗ ನಾನು ಅಲ್ಲೇ ಥಿಯೇಟರ್ ಮುಂದೆ ಕುಂತು ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ರು, ಇರ್ಲಿ ಬಾ ಅಂತ ಹೇಳಿ. ಬಟ್ ಯಾರೇ ಎಷ್ಟು ಸಮಾಧಾನ ಮಾಡಿದ್ರು ಒಳಗೊಂದು ಇದ್ದೇ ಇರುತ್ತೆ, ಆಗ್ಬೇಕಿತ್ತು ಯಾಕೆ ಆಗ್ಲಿಲ್ಲ ಅಂತ ಹೇಳಿ. ಸೊ ಅದೆಲ್ಲ ಮುಗಿದಾದ್ಮೇಲೆ ನಮ್ಗೆ ರಿಕವರಿ ಆಗಕ್ಕೆ 1 ವಾರ ತಗೊಂಡ್ ಟೈಮ್, ಹೊರಗೆ ಬರ್ಲಿಲ್ಲ ನಾನು ರೂಮ್ ಬಿಟ್ಟು. ಯಾಕಂದ್ರೆ ಎಲ್ಲರೂ ಚಿಕ್ಕವರೆಲ್ಲ ಅಂತಿದ್ರು, ನಿಂದ ಆಗ್ಬೇಕಿತ್ತಲ್ಲ ಯಾಕೆ ಆಗ್ಲಿಲ್ಲ ಅಂತ ಹೇಳಿ. ಅವ್ರ ಮಾತಿನ ಸಮಾಧಾನ ಪಡ್ಬೇಕು, ಅವ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ ಹೇಳಿ ದೊಡ್ಡ ಕನ್ಫ್ಯೂಷನ್. ಸೊ ನಾ 1 ವಾರ ತನಕ ನಾನು ಹೊರಗೆ ಬರಲಿಲ್ಲ. ಆಮೇಲೆ ಮತ್ತೆ ಆಯ್ತು ಬಿಡಿ ಮೂವ್ ಆನ್ ಆಗೋಣ ಅಂತ ಹೇಳಿ ಎಲ್ಲ ಮಾಡಿ ಮುಂದೆ ಹೋದೆ ನಾನು. ಆಮೇಲೆ ನೆಕ್ಸ್ಟ್ 2025 ಅಟೆಂಪ್ಟು ಎಲ್ಲ ಪ್ಲಾನ್ ಮಾಡಿ, ನಾನು ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ನಾವು ಡೆಲ್ಲಿಗೆ ಹೋಗ್ಬೇಕಂತ ಪ್ರಿಪೇರ್ ಮಾಡಿದ್ವಿ. ಸೊ ಅಲ್ಲಿ ಐ ಗಾಟ್ ಅ ಕಪಲ್ ಆಫ್ ಗುಡ್ ಫ್ರೆಂಡ್ಸ್. ಹೇಳಿದಾಗ ಕಿರಣ್ ಸರ್, ಬಸವರಾಜ್ ಜೋಳಿ ಸರ್, ಸಂದೀಪ್ ಸರ್ ಎಲ್ಲ ಸಿಕ್ಕಿದ್ದೇವೆ. ಎಲ್ಲ ಒಂದೇ ರೂಮ್ ಅಲ್ಲಿ ವಿ ಶೇರ್ ಅ ಲಾಟ್ ಆಫ್ ಗುಡ್ ಮೆಮರೀಸ್. ಅದ್ರಲ್ಲಿ ನಾವ್ ಹೇಳ್ಬೇಕಾದ್ರೆ ನಾವು ಒಂದೇ ಬೆಡ್ರೂಮ್ ನಮ್ದು, ಅಂದ್ರೆ ಒಂದು ಸ್ವಲ್ಪ ಫ್ಲೋರ್ ಮೇಲೆ ಮಲಗ್ತಿದ್ವಿ ಎಲ್ಲರೂ. ಈ ಕಡೆ ಕಿರಣ್ ಸರ್, ಈ ಕಡೆ ಲಾಸ್ಟ್ ಸಂದೀಪ್ ಸರ್. ಇವರಿಬ್ರು ಫುಲ್ ಇಂಟೆಲೆಕ್ಚುಯಲ್ ಪರ್ಸನ್ಸ್ ಇವರು. ನಿಜವಾಗಿ ಹೇಳ್ತಿದ್ದೀನಿ, ಅವ್ರು ಹೇಳಿದ್ರಲ್ಲ ದೇ ಶೇರ್ ಅ ಲಾಟ್ ಆಫ್ ಇಂಟೆಲೆಕ್ಚುಯಲ್ ಕಾಮನ್ ಥಿಂಗ್ಸ್ ಅಂತ ಹೇಳಿ. ಈ ಕಡೆ ಸಂದೀಪ್ ಸರ್, ಈ ಕಡೆ ಕಿರಣ್ ಸರ್ ಅಂದ್ರೆ ಡಿಬೇಟ್ ನಡೀತಿತ್ತು ರಾತ್ರಿ. ನಾವ್ ಹಂಗ ಸುಮ್ಮನೆ ಮಕ್ಕಳು ಕೇಳ್ತಿದ್ವಿ. ಕ್ಯಾಪಿಟಲಿಸಮ್, ಸೋಷಿಯಲಿಸಮ್ ಏನೇನೋ ಬರ್ತಿತ್ತು, ನಮ್ದೆಲ್ಲ ತಲೆವೆಲ್ಲ ಹಾರೋಗ್ಬಿಡ್ತಿತ್ತು. ಯಾಕಂದ್ರೆ ಅವ್ರದ್ದು PSI ಆಪ್ಷನ್, ಇವರು ತುಂಬಾ ತಿಳ್ಕೊಂಡಿದ್ದಾರೆ ಸಂದೀಪ್ ಸರ್. ಸೊ ತುಂಬಾ ಒಳ್ಳೆ ಗುಡ್ ಫ್ರೆಂಡ್ಸ್ ಸಿಕ್ಕರೆ ಹೇಳ್ಬೇಕಂದ್ರೆ. ತುಂಬಾ ಹೆಲ್ಪ್ ಆಗಿ ನಮ್ಮ ಫ್ರೆಂಡ್ ಅಶ್ವಥ್ ಅವ್ರು ಹೇಳ್ತಿದ್ರಿಂದ ಅವರು ನೆಕ್ಸ್ಟ್ ಟೈಮ್ ಅಂತೂ ಲಿಸ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಇದು ನನ್ನ ಜರ್ನಿ. ಮತ್ ನಾನು ಹೇಳ್ಬೇಕಂದ್ರೆ ಈ ಸರ ಇಂಟರ್ವ್ಯೂ ಪ್ರಿಪರೇಷನ್ಗೆ ಐ ವಾಂಟ್ ಟು ಥ್ಯಾಂಕ್ ಎಸ್ಪೆಷಲಿ ಫಾರ್ ಲೈಸೆನ್ಸ್, ಬಿಕಾಸ್ ವಿನಾಯಕ್ ಸರ್ ಸ್ಟಾರ್ಟಿಂಗ್ ಇಂದ ಇಂಟರ್ವ್ಯೂ ಸ್ಟಾರ್ಟ್ ಆದ್ಮೇಲಿಂದ ವಿನಾಯಕ್ ಸರ್ ಎಲ್ಲ ಮೆಂಟರ್ಶಿಪ್ ಮಾಡಿ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಮತ್ತೆ ರಾಮಮೋಹನ್ ಸರ್ ಅವರು ಹೆಲ್ಪ್ ತುಂಬಾ ಮಾಡಿದ್ದಾರೆ. ಎಲ್ಲ ಇಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಗ್ರೂಪ್ ಡಿಸ್ಕಷನ್ಸ್ ಮಾಡಿ, ಮತ್ತೆ ಹೈದರಾಬಾದ್ ಅಲ್ಲಿ 3 ದಿನ ಅಲ್ಲಿನೂ ಕರ್ಕೊಂಡು ಹೋಗಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಕಲ್ಯಾಣ್ ಸರ್ಗೆ, ಬಿಕಾಸ್ ಯಾಕಂದ್ರೆ ಹೈದರಾಬಾದ್ ಅಲ್ಲಿ ಅವ್ರು ನಮ್ಗೆ ಸಿಕ್ಕಿದ್ರು, ನಮ್ ಜೊತೆನೆ ಎಲ್ಲ ಕ್ರಿಕೆಟ್ ಎಲ್ಲ ಆಡಿ ಮಾಡ್ತಿದ್ವಿ. ಬಟ್ ನನ್ಗೆ ಅವ್ರಲ್ಲಿ ಸಿಕ್ಕಿದ್ದು ಡೆಲ್ಲಿಯಲ್ಲಿ. ಅಲ್ಲಿ 1-to-1 ಮೆಂಟರ್ಶಿಪ್ ಹೋಗೋಣ, ಒಂದ್ ಮಾಕ್ ಮುಗಿಸ್ ಬಂದೆ. ಫುಲ್ ನಾನು ಮೊದ್ಲೇ ಮಾತಾಡೋದೇ ಕಡಿಮೆ, ಅದು ಕ್ಯಾಮ್ರಾ ಇತ್ತಂದ್ರೆ ಮಾಕ್ ಅಲ್ಲಿ ಇನ್ನ ನನಗೆ ಹೆದರಿಕೆ ಆಗೋದು, ನಾನು ಮಾತಾಡ್ತಾ ಇರಲಿಲ್ಲ. ಸೊ ಅವರು ಸ್ವಲ್ಪ ಡಿಮೋಟಿವೇಟ್ ಮಾಡಿ ಕಳ್ಸಿದ್ರು ಬೇರೆ ಮಾಕ್ ಅಲ್ಲಿ. ನನ್ ಏನ್ ಮಾಡೋದು ಗೊತ್ತಿರಲಿಲ್ಲ, ಇನ್ನ ಬಾಳ್ ಮಾಡ್ಬೇಕು, ನಾಲೆಜ್ ಗ್ಯಾಪ್ ಇದೆ ಎಲ್ಲ ಹೇಳಿ ಕಳ್ಸಿದ್ರು. ಅವ್ರು ಹೇಳಿ ನಿಜ, ಬಟ್ ಅದೇ ಒಂಥರ ಐ ವಾಸ್ ಟೋಟಲಿ ಡೌನ್ ಅಂಡರ್ ಕಾನ್ಫಿಡೆನ್ಸ್. ಬಟ್ ಅದೇ ನೆಕ್ಸ್ಟ್ ಮೂಮೆಂಟ್ ಕಲ್ಯಾಣ್ ಸರ್ ಜೊತೆ ಮಾತಾಡಿದೆ ನಾನು. ಅವ್ರು 1-to-1 ಕೊಟ್ಟು ಲಾಟ್ ಆಫ್ ಕಾನ್ಫಿಡೆನ್ಸ್ ಎಲ್ಲ ಬೂಸ್ಟ್ ಮಾಡಿ, ನೀನ್ ಮಾಡ್ತೇ ಹೋಗು ಮೀನ್ಸ್ ಅವರೆಲ್ಲ ಹೇಳಿದ್ರು, ಯಾರು ಇಲ್ಲ ಅಂತ ತಿಳ್ಕೊಂಡು ಮಾತಾಡಬಿಡು ಅಂತ ಹೇಳಿ. ಹಿ ಗೇವ್ ಮಿ ಫ್ಯೂ ಆಫ್ ದ ಇನ್ಸ್ಟ್ರಕ್ಷನ್, ಲೈಕ್ ಕ್ಯಾಮ್ರಾ ಪ್ರಾಕ್ಟೀಸ್ ಆಗಲಿ, ರೈಟ್. ಅದನ್ನ ನಾವೊಂದು ಹೇಳೋದಂದ್ರೆ ಮೋಟಿವೇಶನ್ಸ್ ಎಲ್ಲಿಂದ ಸಿಗುತ್ತೆ ಅನ್ನೋಕೆ ಒಂದು ಎಕ್ಸಾಂಪಲ್ ಅಂದ್ರೆ ನಂದಿದ್ದು. ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಫುಲ್ ಕಾನ್ಫಿಡೆನ್ಸ್ ಇದೆ, ಒಂದೆಲ್ಲ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿ ಹೋಗ್ತೀನಿ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಯಾವಾಗ 3-4 ಅಟೆಂಪ್ಟ್ ಬಂದಿಲ್ಲ ಅವಾಗ ನಾನು ಟಾಪರ್ ಟಾಕ್ಸ್ ನೋಡೋದು 3 or 4 ಅಟೆಂಪ್ಟ್ ಯಾರು ಕ್ಲಿಯರ್ ಆಗಿರಲ್ಲ ಅವ್ರದ್ದೇ ನೋಡ್ತಿದ್ದೆ. ಫಸ್ಟ್ ಸೆಕೆಂಡ್ ಅಟೆಂಪ್ಟ್ ಕ್ಲಿಯರ್ ಆಗಿ ಸೊ ಕಾಮನಾಲಿಟೀಸ್ ಇರಲಿಲ್ಲ. ಯಾರು 3-4 ಅಟೆಂಪ್ಟ್ ಫೇಲ್ ಆಗಿ ಅಥವಾ 5th ಅಟೆಂಪ್ಟ್ ಕ್ಲಿಯರ್, ಅವ್ರ ನೋಡಿ ಮೋಟಿವೇಶನ್ ತಗೋತಿದ್ದೆ ನಾನು. ಜಸ್ಟ್ ಜರ್ನಿ ಲಾಂಗ್ ಐತಂದ್ರೆ ಅದೇ ಗ್ರೂಪ್ ಅಲ್ಲಿ ಎಲ್ಲ ಹಾಕ್ತಿದ್ರು. PYQs ಮಾಡ್ಬೇಕಂದ್ರೆ ನಮ್ಮನೆ 5-6 PYQs ಸಾಲ್ವ್ ಮಾಡಿ. ಸೊ ಅಂದ್ರೆ ಜರ್ನಿ ಅಂತ ಲಾಂಗ್ ಇರುತ್ತೆ. ಎಲ್ಲಾರು ಒಂದು ಮೋಟಿವೇಶನ್ ತಗೊಳ್ಳಿ, ಯಾವ್ದಾದ್ರು ಒಂದು ಮೋಟಿವೇಶನ್ ತಗೊಳ್ಳಿ, ಅದನ್ನ ಹೇಳ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದ್ ಏನಂದ್ರೆ ಫೈಂಡ್ ಅ ಗುಡ್ ಸರ್ಕಲ್ ಆಫ್ ಫ್ರೆಂಡ್ಸ್ ಅಂಡ್ ಮೆಂಟರ್ಸ್. ಎಲ್ಲರೂ ಹೇಳ್ದಂಗೆ ಮೆಂಟರ್ಸ್ ಅಂತೂ ತಗೊಳ್ಳಿ, ಅದ್ರ ಜೊತೆ ಗುಡ್ ಫ್ರೆಂಡ್ಸ್ ಇದ್ರದ್ದು ತುಂಬಾ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಪ್ರಿಪರೇಷನ್. ಬಿಕಾಸ್ ನೀವೆಲ್ಲ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಏನೋ ನೋಟ್ಸ್ ಮಾಡೋದ್ರಲ್ಲಿ ಡಿಸ್ಕಷನ್ ಮಾಡೋದು ಇದ್ರೆ ನಿಮ್ಗೆ ನೆನಪು ಉಳಿಯುತ್ತೆ, ಕರೆಕ್ಷನ್ಸ್ಗೆ ಈಸಿನೂ ಟೈಮ್ ಸಿಗುತ್ತೆ, ಓವರ್ ಆಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅಲಾಂಗ್ ವಿತ್ ಮೆಂಟರ್ ಫೈಂಡ್ ಅ ಗುಡ್ ಸರ್ಕಲ್ ಆಫ್ ಫ್ರೆಂಡ್ಸ್, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.